ಹಾರ್ಟ್ ಅಲ್ಲಿ ಬ್ಲಾಕೇಜಸ್ ಆಗಿದೆ, ಡಾಕ್ಟರ್ ಏನ್ ಮಾಡ್ತಾರೆ ಅಲ್ಲಿ ಕೊಯ್ದ್ಬಿಟ್ಟು ಬ್ಲಾಕೇಜ್ ರಿಮೂವ್ ಮಾಡ್ತಾರೆ, ಸೂಪರ್ ರಿಸಲ್ಟ್ಸ್, ನೋ ಡೌಟ್. ಬಟ್ ಇಲ್ಲಿ ಏನಾಗುತ್ತೆ, ಅದೇ ಆರ್ಟ್ ರಿಫ್ಲೆಕ್ಸ್ ತಗೋತೀವಿ, ದಿಸ್ ಇಸ್ ದ ಆರ್ಟ್ ರಿಫ್ಲೆಕ್ಸ್. ಓಕೆ, ಅಲ್ಲಿ ಅದು ಪಂಚಭೂತಗಳಿಂದಾನೇ ಆಗಿರೋದು ಆರ್ಟ್. ಅಲ್ಲಿ ಬ್ಲಾಕೇಜ್ ರಿಮೂವ್ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಆರೆಂಜ್ ಕಲರ್ ಹಾಕ್ತೀವಿ ಇಲ್ಲಿ. ಓಕೆ, ಆರೆಂಜ್ ಕಲರ್ ಇಲ್ಲಿ ಆರೆಂಜ್ ಕಲರ್ ಹಾಕಿದಾಗ ಏನಾಗುತ್ತೆ ಅಂತಂದ್ರೆ ಆರ್ಟ್ಗೆ ಚಿ ಫ್ಲೋ ಅಂತಾರೆ. ಚಿ ಅಂದ್ರೆ ಎನರ್ಜಿ, ಚೈನೀಸ್ ಫಿಲಾಸಫಿನಲ್ಲಿ. ಆಯುರ್ವೇದದಲ್ಲಿ ಪ್ರಾಣಶಕ್ತಿ ಅಂತೀವಿ. ನಾನು ಏನ್ ಮಾಡ್ತೀನಿ ಇವಾಗ ಆರ್ಟಲ್ಲಿ ಎಷ್ಟು ಡಿಸೀಸ್ ಅಂದ್ರೆ ಡಾಕ್ಟರ್ ತಗೋದ್ರೆ 100 ಹೇಳ್ತಾರೆ, ನಾನು 100 ಕಾಯಿಲೆ ಗೊತ್ತಿಲ್ಲ ನನಗೆ, ಅನಾಟಮಿ MBBS ಅವೆಲ್ಲ ಗೊತ್ತಿಲ್ಲ ನಂಗೆ, ವಾಸಿ ಮಾಡು ಅಷ್ಟೇ. ನಾನೇನ್ ಮಾಡ್ತೀನಿ, ಆರ್ಟ್ದು ಎನರ್ಜಿ ಎಲ್ಲಿ ಫ್ಲೋ ಆಗುತ್ತೆ ಅಂತ ಗೊತ್ತು ನನಗೆ. ಓಕೆ, ನನಗೂ ನಾರ್ಮಲ್ ಡಾಕ್ಟರ್ಗೂ ಡಿಫ್ರೆನ್ಸ್ ಏನಂದ್ರೆ, ನಾರ್ಮಲ್ ಡಾಕ್ಟ್ರು ಆರ್ಟ್ ಒಳಗಡೆ ಯಾವ್ಯಾವ ಟಿಶ್ಯೂ ಇದೆ, ಯಾವ್ಯಾವ ವೇನ್ ಇದೆ, ಎಷ್ಟು ಸೈಜ್ ಇದೆ, ಎಷ್ಟು ಬ್ಲಡ್ ಇದೆ, ಅದ್ರದ್ದು ಗೊತ್ತು. ನನಗೇನ್ ಗೊತ್ತು ಅಂತಂದ್ರೆ ಆರ್ಟ್ದು ಎನರ್ಜಿ ಎಲ್ಲೆಲ್ಲಿ ಫ್ಲೋ ಆಗುತ್ತೆ, ಆರ್ಟ್ದು ಸ್ವಿಚ್ಗಳು ಎಲ್ಲೆಲ್ಲಿದೆ, ಎಲ್ಲಿ ಸ್ವಿಚ್ ಹಾಕಿದ್ರೆ ಇಲ್ಲಿ ಹಾರ್ಟ್ ಪಂಪ್ ಆಗುತ್ತೆ, ಅದು ನನಗೆ ಗೊತ್ತು. ಕರೆಕ್ಟ್, ಅದನ್ನ ಇಲ್ಲಿ ರೆಡಿ ಮಾಡೋದು. ಫಾರ್ ಎಕ್ಸಾಂಪಲ್ ಆರ್ಟ್ ಅಲ್ಲಿ ಬ್ಲಾಕೇಜಸ್ ಇದೆ, ನಾನೇನ್ ಮಾಡ್ತೀನಿ ಆ ಬ್ಲಾಕೇಜ್ ಆಗೋದಕ್ಕೆ ಮೂಲ ಕಾರಣ ಏನಂತಂದ್ರೆ ಕಫ ಹೆಚ್ಚಾಗಿರುತ್ತೆ. ಓಕೆ ಓಕೆ, ಆರ್ಟ್ ಬ್ಲಾಕೇಜ್ಗೆ ಆಯುರ್ವೇದದಲ್ಲಿ ಇವನ್ ಕೊಲೆಸ್ಟ್ರಾಲ್ನು ಕಫ ಅಂತಾರೆ. ಅನ್ವಾಂಟೆಡ್ ಎನಿ ಟಾಕ್ಸಿನ್ಸ್ ಇನ್ ದ ಬಾಡಿ, ಇಟ್ಸ್ ಎ ಫ್ಲೆಮ್. ಓಕೆ ಓಕೆ, ಟಾಕ್ಸಿಕ್ ಕ್ಲೇಶ. ಆ ಟಾಕ್ಸಿನ್ಸ್ ಕರಗಿಸಂತ ಶಕ್ತಿ ಯಾವುದಕ್ಕಿದೆ ಅಂದ್ರೆ ಆರೆಂಜಿಗಿದೆ. ಓ, ಬಾಡಿ ಯಾವುದೇ ಟಾಕ್ಸಿನ್ ಕಿತ್ತು ಬಿಸಾಕುವಂತ ತಾಕತ್ತು ಆರೆಂಜ್ ಕಲರ್ಗಿದೆ. ನಾನೇನ್ ಮಾಡ್ತೀನಿ ಇವಾಗ ಆರ್ಟ್ ರಿಫ್ಲೆಕ್ಸ್ಗೆ ಹಿಂಗ 20 ಟೈಮ್ಸ್ ಪ್ರೆಸ್ ಮಾಡ್ತೀನಿ. ಯಾರಾದ್ರೂ ಮಾಡ್ಬೋದು. 20 ಟೈಮ್ಸ್ ಹಿಂಗ ಆರ್ಟ್ ರಿಫ್ಲೆಕ್ಸ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ಎದೆ ನೋವು, ಎದೆ ಭಾರ ಇದ್ರೆ ಇಮಿಡಿಯೇಟ್ ಆಗಿ ರಿಲೀಫ್ ಆಗುತ್ತೆ. ಹೆಂಗ್ ರಿಲೀಫ್ ಆಯ್ತು ಅಂದ್ರೆ ಆರ್ಟ್ ತಾನು ಕೆಲಸ ಮಾಡತಕ್ಕಂತ ಬೇಕಾಗಿರೋ ಶಕ್ತಿ ಇರಲ್ಲ, ಅದ್ರ ಹತ್ರ ಒದ್ದಾಡ್ತಿರ್ತತೆ. ನಾನು ಯಾವಾಗ ಈ ಪಾಯಿಂಟ್ ನ ಪ್ರೆಸರ್ ಕೊಡ್ತೀನೋ, ಮುಂಕಟ್ಟಲ್ಲಿರೋ ಎಲ್ಲಾ ಎನರ್ಜಿ ಆರ್ಟ್ ಹತ್ರ ಬರುತ್ತೆ. ಆರ್ಟ್ ಕೊಡುತ್ತೆ ದೇಹ. ಸ್ವಿಚ್ ಹಾಕತ್ತಡ ಲೈಟ್, ಕರೆಂಟ್ ಎಲ್ಲಾ ಕಡೆ ಇದೆ, ಬಟ್ ಸ್ವಿಚ್ ಹಾಕಿದ್ಮೇಲೆ ಬಂತು ಲೈಟ್. ಕರೆಕ್ಟ್, ಬಾಡಿನಲ್ಲಿ ಎಲ್ಲಾ ಕಡೆ ಎನರ್ಜಿ ಇದೆ, ಬಟ್ ಇಲ್ಲಿ ಸ್ವಿಚ್ ಹಾಕಿದ್ಮೇಲೆ ಇಲ್ಲಿ ಬಂತು ಎನರ್ಜಿ. ಓಕೆ, ಅದಕ್ಕೆ 2 ಸ್ವಿಚ್ ಅಂತಂದ್ರೆ ಒಂದು ಆರೆಂಜ್ ಹಾಕೋಬೇಕು, ಇಲ್ವಾ ಒಂದು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ರು ಎನರ್ಜಿ ಫ್ಲೋ ಆಗುತ್ತೆ. ಬಟ್ ಕಲರ್ ಅಂದ್ರೆ ಸ್ಪೆಸಿಫಿಕ್ ಆಗಿ ನಾನು ಇಲ್ಲಿ ಸ್ಕೈ ಬ್ಲೂ ಹಾಕಿದ್ವಿ ಅನ್ಕೊಳ್ಳಿ, ಸರ್ಕ್ಯುಲೇಷನ್ ಆಗುತ್ತೆ. ಓಕೆ, ಆರೆಂಜ್ ಹಾಕಿದೆ ಅನ್ಕೊಳ್ಳಿ, ಬ್ಲಾಕೇಜ್ ಓಪನ್ ಆಗುತ್ತೆ, ಕ್ಲಿಯರ್ ಆಗಕ್ಕೆ. ಅದೇ ಡಾರ್ಕ್ ಬ್ಲೂ ಕೊಟ್ಟಿವಿ ಅನ್ಕೊಳ್ಳಿ, ಆರ್ಟ್ ರೇಟ್ ಇಂಪ್ರೂವ್ ಆಗಕ್ಕೆ. ಅಂದ್ರೆ ಆರ್ಟ್ ನಿಮ್ದು ರೇಟ್ 40-45 ಬೀಟ್ ಪರ್ ಮಿನಿಟ್ ಇದೆ, ಆರ್ಟ್ ರೇಟ್ ಕಡಿಮೆ ಇದೆ, ಇಂಪ್ರೂವ್ ಆಗ್ಬೇಕು. ಜಸ್ಟ್ ಡಾರ್ಕ್ ಬ್ಲೂ ಅದೇ ಜಾಗಕ್ಕೆ ಇದು ಹಾರ್ಟ್ ಜಾಗ ಅಷ್ಟೇ. ಆರ್ಟ್ ರಿಫ್ಲೆಕ್ಸ್ ನಿಮ್ಗೆ ಯಾವ ಎನರ್ಜಿ ಬೇಕು, ಇವಾಗ ವಾಯು ತತ್ವ ಕೊಟ್ರೆ ಜೋರಾಗಿ ಬಿಡ್ಕೊಂತತ್ತೆ, ಅದಕ್ಕೆ ಡಾರ್ಕ್ ಬ್ಲೂ ಕೊಡು. ನೀವು ಆರೆಂಜ್ ಕೊಟ್ರೆ ಕರಗುತ್ತೆ, ಆರೆಂಜ್ ಕೊಡು. ಇಲ್ಲ ಸರ್ ನನಗೆ ಒಂದು 100 ಮೀಟರ್ ಹೋದ್ರೆ ಆಯಾಸ ಆಗ್ಬಿಡ್ತೈತೆ ಸರ್, ಬಲ ಇಲ್ಲ, ಹಾರ್ಟಿಗೆ ಏನಿಲ್ಲ, ಬಲ ಇಲ್ಲ, ಶಕ್ತಿ ಇಲ್ಲ. ಅವಾಗ ಏನ್ ಮಾಡ್ತೀನಿ ನಾನು, ಎಲ್ಲೋ ಕೊಟ್ಬಿಟ್ಟು ಸ್ಕೈ ಬ್ಲೂ ರಿಂಗ್ ಹಾಕ್ತೀನಿ. ಇವಾಗ ಸ್ಪ್ಲೀನ್ ಸ್ಟ್ರೆಂಥನ್ ಮಾಡಕ್ ಏನ್ ಮಾಡಿದೆ, ಎಲ್ಲೋ ಕೊಟ್ಟು ಸ್ಕೈ ಬ್ಲೂ ಹಾಕಿದೆ. ಹಾರ್ಟ್ ಅನ್ನ ಸ್ಟ್ರೆಂಥನ್ ಮಾಡ್ಬೇಕಾ, ಅದಕ್ಕೆಲ್ಲೋ ಕೊಟ್ಬಿಟ್ಟು ಸ್ಕೈ ಬ್ಲೂ ಹಾಕ್ತೀನಿ. ಎಲ್ಲ ಕೊಟ್ಬಿಟ್ಟು ಸುತ್ತ ಸ್ಕೈ ಬ್ಲೂ ಹಾಕ್ಬಿಡು. ಇಲ್ಲ, ಆರೆಂಜ್ ಇರೋ ಜಾಗಕ್ಕೆ ಎಲ್ಲೋ ಕೊಡ್ತೀನಿ, ಅದ್ರ ಸುತ್ತ ಸ್ಕೈ ಬ್ಲೂ ಹಾಕ್ತೀನಿ. ಎಲ್ಲೋ ಕೊಟ್ಟಾಗ ಏನಾಯ್ತು, ಸ್ಟ್ರೆಂತ್ ಬಂತು. ಸ್ಕೈ ಬ್ಲೂ ಕೊಟ್ಟಾಗ ಏನಾಯ್ತು, ಸರ್ಕ್ಯುಲೇಷನ್ ಬಂತು. ಅವ 2 ದಿನ ಆಗ್ಬಿಟ್ಟು, ಫಾರ್ ಎಕ್ಸಾಂಪಲ್ ಯಾರಾದ್ರೂ ಹೇಳ್ತಾರೆ ಸರ್ ನಾನು 100 ಮೀಟರ್ 200 ಮೀಟರ್ ನಡೆಯಕ್ ಆಗಲ್ಲ ಅಂತ, ಎಲ್ಲೋ ಸ್ಕೈ ಬ್ಲೂ ಹಾಕಿ 2 ಕಿಲೋಮೀಟರ್ ನಡೆಸಿ ಅವನ್ನ, ಟ್ರೈ ಮಾಡಿ ನೋಡಿ. ಅಲ್ಲ, ನಿಮ್ ವಿಡಿಯೋ ನೋಡ್ತಾ ಇದಾರೆ, ನೆಕ್ಸ್ಟ್ ಅವರೇ ಟ್ರೈ ಮಾಡೋದು ನೋಡಿಬೇಕಾದ್ರೆ ಏನು ಸೈಡ್ ಎಫೆಕ್ಟ್ ಇಲ್ಲ. ನಿಮ್ಗೆ ಏನಾದ್ರು ಒತ್ತಿರ ಏನಾದ್ರು ಡಿಸ್ಕಂಫರ್ಟ್ ಆಯ್ತಾ ಬಿಟ್ಬಿಡಿ, ನಥಿಂಗ್ ಟು ವರಿ, ಏನು ಆಗಲ್ಲ. ನಾವೇನು ಆಹಾರ ಕೊಡಲ್ಲ, ಔಷಧಿ ಕೊಡಲ್ಲ, ಸರ್ಜರಿ ಮಾಡಲ್ಲ, ಏನಿಲ್ಲ. ಟ್ರಿಗರಿಂಗ್ ಮಾಡ್ತಾ ಇದೀವಿ, ಸ್ವಿಚಸ್ ಇವೆಲ್ಲ. ಈಗ ಯಾರಿಗಾದ್ರೂ ವಾಮಿಟಿಂಗ್ ಸೆನ್ಸೇಷನ್ ಇದೆ, ತಿಂದಿದ್ದು ಜೀರ್ಣ ಆಗ್ತಿಲ್ಲ, ಓಕೆ, ತಲೆ ಭಾರ ಇದೆ, ಇದೆಲ್ಲ ಯಾವ್ದ್ರ ಲಕ್ಷಣ ಅಂದ್ರೆ ಏನಾಗಿ ನಿಮ್ಮ ಲಿವರ್ ಫಂಕ್ಷನ್ ಡೌನ್ ಆಗ್ತಾ ಇದೆ ಅಂತ. ತಿಂದಿದ್ದು ಜೀರ್ಣ ಆಗ್ತಿಲ್ಲ, ವಾಮಿಟಿಂಗ್ ಆಗ್ತಾ ಇದೆ, ವಾಕರಿಕೆ ಬರ್ತಾ ಇದೆ, ತಲೆ ಭಾರ ಆಗ್ತಾ ಇದೆ. ಸಿಂಪಲ್, ಲಿವರ್ ರಿಫ್ಲೆಕ್ಸ್ ಒಂದು 20 ಟೈಮ್ಸ್ ಪ್ರೆಸ್ ಮಾಡಿ,
ಇವತ್ತು ನಾಳೆ ನಾಡಿದ್ದು 3 ದಿವಸ. 4ನೇ ದಿವಸ ನಿನ್ ಮಗು ವಾಪಸ್ ಬರುತ್ತೆ, ನನಗೆ ಊಟ ಕೊಡು, ನನಗೆ ವಾಕರಕ್ಕೆ ಏನಿಲ್ಲ, ತಿಂತೀನಿ ಅಂತ. ಹೊಟ್ಟೆ ಶೂತ ತಿಂತೀನಿ ಕೊಡು, ಅರ್ಗಿಸ್ಕೊತೀನಿ. ಎಲ್ಲ ಸ್ವಿಚ್ ಬೋರ್ಡ್ಸ್. ನೀನು ಹೆಂಗೆ ಟ್ರಿಗರ್ ಮಾಡ್ತೀಯ ಅನ್ನೋದು ಬೇಸ್ಡ್ ಆನ್ ಯುವರ್ ಸಿಂಪ್ಟಮ್ಸ್ ಅಂಡ್ ನಿಮ್ಮ ಎನರ್ಜಿ ಲೆವೆಲ್ಸ್. ಎಸ್ ಇದು ಡಾಕ್ಟರ್ ಬಸವರಾಜ್ ಬಸವ ಅಕಾಡೆಮಿ. ಹಾಗೆ ವಿಡಿಯೋಗಳು ಸಹ ನೋಡ್ತಾ ಇದೆ, ಅದು ಮುಂದೆ ಹೊಟ್ಟೋಗ್ಬಿಡ್ತು, ಸೊ ಮತ್ತೆ ಅದು ಹುಡುಕ್ತಾ ಇದ್ದೀವಿ ಸರ್, ಸಿಗ್ತಾ ಇಲ್ಲ ಅನ್ನೋದಾದರೆ ಸಾಕಷ್ಟು ವಿಡಿಯೋಗಳು ಸಿಗುತ್ತೆ. ಹಾಗೂ ಸಿಕ್ಕಿಲ್ಲ ಅಂತಂದರೆ ಕಲರ್ ಥೆರಪಿ ಪುಸ್ತಕಗಳಿದೆ, ಅದನ್ನು ತೊಗೊಳ್ಳಿ. ಪ್ರತಿಯೊಂದು ಸುಮಾರು 100ರಿಂದ 150 ಕಾಯಿಲೆಗಳಿಗೆ ಪ್ರೋಟೋಕಾಲ್ ಇದೆ. ನೀವು ತೊಗೊಂಡು ನಿಮ್ಮ ಟ್ರೀಟ್ಮೆಂಟ್ ನೀವೇ ತಗೊಳ್ರಿ. ನೀವು, ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಅಣ್ಣ ತಮ್ಮ, ಅಕ್ಕ ತಂಗಿ, ಹೆಂಡತಿ ಎಲ್ಲರೂ ಕೂಡ ಟ್ರೀಟ್ಮೆಂಟ್ ತೊಗೊಳ್ಬೋದು. ಒಂದು ಬುಕ್ಕು 12 ಪೆನ್ಸಿಲ್ಗಳು ಬರುತ್ತೆ. 1 ವರ್ಷದ ತನಕನೂ ಹೆಲ್ತಿಯಾಗಿರಿ. ಈಗ ಹಾರ್ಟ್ಗೆ ಸಂಬಂಧಪಟ್ಟಂಗೆ ಮಾತಾಡ್ದಲ್ಲ, ಸೊ ಅದನ್ನು ಗಮನ ಇಟ್ಟು ಕೇಳಿ. ಇದು ಬಸವ ಅಕಾಡೆಮಿ, ಇದು ರೈಟ್ ನ್ಯೂಸ್.